ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ ಜೂನ್ 29 ಮತ್ತು 30. ಕ್ವೆಶ್ಚನ್ ನಂಬರ್ 1. ಇತ್ತೀಚೆಗೆ ಉತ್ತರ ಪ್ರದೇಶ ಸರ್ಕಾರವು ಯಾವ ಜಿಲ್ಲೆಯಲ್ಲಿ ಬಯೋಪ್ಲಾಸ್ಟಿಕ್ ಪಾರ್ಕ್ ಅನ್ನು ಸ್ಥಾಪಿಸಲು ನಿರ್ಧರಿಸಿದೆ? ಆಪ್ಷನ್ ಎ ಮಥುರಾ, ಆಪ್ಷನ್ ಬಿ ಆಗ್ರಾ, ಆಪ್ಷನ್ ಸಿ ಲಖೀಂಪುರ್ ಕೇರಿ, ಆಪ್ಷನ್ ಡಿ ಸಹರಾನ್ಪುರ್. ಸರಿಯಾದ ಉತ್ತರ ಆಪ್ಷನ್ ಸಿ ಲಖೀಂಪುರ್ ಕೇರಿ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರವು ಪ್ಲಾಸ್ಟಿಕ್ ಮಾಲಿನ್ಯವನ್ನು ಎದುರಿಸಲು ಲಖೀಂಪುರ್ ಕೇರಿ ಜಿಲ್ಲೆಯ ಗೋಲಾ ಗೋಕರ್ನಾಥ್ ತಹಸೀಲ್ನ ಕುಂಬಿ ಗ್ರಾಮದಲ್ಲಿ ಬಯೋಪ್ಲಾಸ್ಟಿಕ್ ಪಾರ್ಕ್ ಅನ್ನು ಸ್ಥಾಪಿಸುತ್ತಿದೆ. ನವೀಕರಿಸಬಹುದಾದ ಮೂಲಗಳಿಂದ ತಯಾರಿಸಿದ ಬಯೋಪ್ಲಾಸ್ಟಿಕ್ಗಳು ತ್ವರಿತವಾಗಿ ಕೊಳೆಯುತ್ತವೆ. ಪೆಟ್ರೋಲಿಯಂ ಆಧಾರಿತ ಪ್ಲಾಸ್ಟಿಕ್ಗಳಿಗೆ ಪರಿಸರ ಸ್ನೇಹಿ ಪರ್ಯಾಯವನ್ನು ನೀಡುತ್ತವೆ. ಕ್ವೆಶ್ಚನ್ ನಂಬರ್ 2. ಯಾವ ಸಂಸ್ಥೆ ಇತ್ತೀಚೆಗೆ ವಲಸೆ ಮತ್ತು ಅಭಿವೃದ್ಧಿ ಸಂಕ್ಷಿಪ್ತ ವರದಿಯನ್ನು ಬಿಡುಗಡೆ ಮಾಡಿದೆ? ಆಪ್ಷನ್ ಎ ವಿಶ್ವ ಬ್ಯಾಂಕ್, ಆಪ್ಷನ್ ಬಿ IMF, ಆಪ್ಷನ್ ಸಿ UNDP, ಆಪ್ಷನ್ ಡಿ UNEP. ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವ ಬ್ಯಾಂಕ್. ಭಾರತವು 18.7 ಮಿಲಿಯನ್ ವಲಸಿಗರನ್ನು ಹೊಂದಿರುವ ಪ್ರಮುಖ ವಲಸಿಗ ಮೂಲದ ದೇಶವಾಗಿದೆ. ಜಾಗತಿಕವಾಗಿ ಅತಿದೊಡ್ಡ ರವಾನೆ ಸ್ವೀಕರಿಸುವ ಭಾರತವು 2024ರಲ್ಲಿ $124 ಶತಕೋಟಿ ಮತ್ತು 2025ರಲ್ಲಿ $129 ಶತಕೋಟಿ ಹಣವನ್ನು ಸ್ವೀಕರಿಸುವ ನಿರೀಕ್ಷೆ ಇದೆ. 2023ರಲ್ಲಿ ಭಾರತವು $120 ಶತಕೋಟಿ ಗಳಿಸಿತು. ಇದು 7.5% ಬೆಳವಣಿಗೆಯ ದರವನ್ನು ಗುರುತಿಸುತ್ತದೆ. 2024ರಲ್ಲಿ 3.7% ಎಂದು ಅಂದಾಜಿಸಲಾಗಿದೆ. ವಿಶ್ವ ಬ್ಯಾಂಕ್ನ ಜೂನ್ 2024ರ ವಲಸೆ ಮತ್ತು ಅಭಿವೃದ್ಧಿ ಸಂಕ್ಷಿಪ್ತತೆಯು ಈ ಪ್ರವೃತ್ತಿಗಳನ್ನು ಎತ್ತಿ ತೋರಿಸುತ್ತದೆ. ಕ್ವೆಶ್ಚನ್ ನಂಬರ್ 3. ಪೆನ್ ಪ್ರಿಂಟರ್ ಪ್ರೈಸ್ 2024 ಯಾರಿಗೆ ನೀಡಲಾಗಿದೆ? ಆಪ್ಷನ್ ಎ ವಿಕ್ರಮ್ ಸೇಠ್, ಆಪ್ಷನ್ ಬಿ ನೀಲಂ ಸಕ್ಸೇನಾ, ಆಪ್ಷನ್ ಸಿ ವಿಕ್ರಮ್ ಸಿಂಗ್, ಆಪ್ಷನ್ ಡಿ ಅರುಂಧತಿ ರಾಯ್. ಸರಿಯಾದ ಉತ್ತರ ಆಪ್ಷನ್ ಡಿ ಅರುಂಧತಿ ರಾಯ್. ಬೂಕರ್ ಪ್ರಶಸ್ತಿ ವಿಜೇತೆ ಅರುಂಧತಿ ರಾಯ್ ಅವರ ಧೈರ್ಯಶಾಲಿ ಬರವಣಿಗೆಗಾಗಿ 2024ರ ಪೆನ್ ಪ್ರಿಂಟರ್ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ. ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಕಾನೂನು ಬಾಹಿರ ಚಟುವಟಿಕೆಗಳ ಕಾಯ್ದೆಯಡಿ ಆಕೆಯ ಪ್ರಾಸಿಕ್ಯೂಷನ್ ಅನ್ನು ಅನುಮೋದಿಸಿದ ಸ್ವಲ್ಪ ಸಮಯದ ನಂತರ ಈ ಗೌರವವನ್ನು ನೀಡಲಾಗಿದೆ. ಅಕ್ಟೋಬರ್ನಲ್ಲಿ ಲಂಡನ್ನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಹಿಂದಿನ ವಿಜೇತರಲ್ಲಿ ಸಲ್ಮಾನ್ ರಶ್ದಿ ಮತ್ತು ಮಾರ್ಗರೆಟ್ ಅಟ್ವುಡ್ ಸೇರಿದ್ದಾರೆ. 2019ರಲ್ಲಿ ಸ್ಥಾಪಿಸಲಾದ ಪೆನ್ ಪ್ರಿಂಟರ್ ಪ್ರಶಸ್ತಿಯು UK, ಐರ್ಲೆಂಡ್ ಅಥವಾ ಕಾಮನ್ವೆಲ್ತ್ ಅಸಾಧಾರಣ ಇಂಗ್ಲಿಷ್ ಭಾಷೆಯ ಬರಹಗಾರರನ್ನು ಗುರುತಿಸುತ್ತದೆ. ಕ್ವೆಶ್ಚನ್ ನಂಬರ್ 4. ಇತ್ತೀಚೆಗೆ ಯಾವ ದೇಶವು 2030ರಿಂದ ಪ್ರಾರಂಭವಾಗುವ ಜಾನುವಾರು ಹೊರಸೂಸುವಿಕೆಯ ಮೇಲೆ ವಿಶ್ವದ ಮೊದಲ ಇಂಗಾಲ ತೆರಿಗೆಯನ್ನು ಜಾರಿಗೊಳಿಸುವ ಯೋಜನೆಯನ್ನು ಪ್ರಕಟಿಸಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಡೆನ್ಮಾರ್ಕ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ನ್ಯೂಜಿಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಡೆನ್ಮಾರ್ಕ್. ಹಸುಗಳು, ಹಂದಿಗಳು ಮತ್ತು ಕುರಿಗಳಿಂದ ಹಸಿರುಮನೆ ಅನಿಲಗಳನ್ನು ಗುರಿಯಾಗಿಸಿಕೊಂಡು 2030ರಲ್ಲಿ ಡೆನ್ಮಾರ್ಕ್ ಜಾನುವಾರುಗಳ ಮೇಲೆ ವಿಶ್ವದ ಮೊದಲ ಹೊರಸೂಸುವಿಕೆ ತೆರಿಗೆಯನ್ನು ಪರಿಚಯಿಸುತ್ತದೆ. ಕ್ವೆಶ್ಚನ್ ನಂಬರ್ 5. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಲ್ಲಿಕರನ್ನೈ ಮಾರ್ಷ್ಲ್ಯಾಂಡ್ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಆಂಧ್ರಪ್ರದೇಶ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಡಿ ತಮಿಳುನಾಡು. ತಮಿಳುನಾಡು ಸರ್ಕಾರವು ಚೆನ್ನೈನಿಂದ 20 ಕಿಲೋಮೀಟರ್ ದಕ್ಷಿಣಕ್ಕೆ ಸಿಹಿನೀರಿನ ಮತ್ತು ಲವಣಯುಕ್ತ ಜೌಗು ಪ್ರದೇಶವಾದ ಪಲ್ಲಿಕರನ್ನೈ ಮಾರ್ಷ್ಲ್ಯಾಂಡ್ ಅನ್ನು ರಕ್ಷಿಸಲು ಉನ್ನತ ಮಟ್ಟದ ಸೇತುವೆಯನ್ನು ನಿರ್ಮಿಸಲು ಯೋಜಿಸಿದೆ. ಚೆನ್ನೈನ ಕೊನೆಯ ಸ್ವಾಭಾವಿಕ ತೇವಭೂಮಿಗಳಲ್ಲಿ ಒಂದಾಗಿ ಇದು ಜಲವಾಸಿ ಬಫರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಒಕ್ಕಿಯಂ ಮಾಡುವು ಮತ್ತು ಕೋವಲಂ ಕ್ರೀಕ್ ಮೂಲಕ ಬಂಗಾಳ ಕೊಲ್ಲಿಗೆ 250 ಚದರ ಕಿಲೋಮೀಟರ್ ರಾಮ್ಸಾರ್ ಸೈಟ್. ಇದು 115 ಪಕ್ಷಿ ಪ್ರಭೇದಗಳು, ರಸೆಲ್ಸ್, ವೈಪರ್ ಮತ್ತು ಹೊಳಪುಳ್ಳ ಐಬಿ ಸೇರಿದಂತೆ ವೈವಿಧ್ಯಮಯ ಜಾತಿಗಳನ್ನು ಬೆಂಬಲಿಸುತ್ತದೆ.